ಬೆನ್ನಾವರ ಶ್ವೇತಾ ವಿದ್ಯಾಸಂಸ್ಥೆಯ ಸಾಧಕ ವಿದ್ಯಾರ್ಥಿಗಳಿಗೆ ಅದ್ದೂರಿಯಾಗಿ ಸನ್ಮಾನಿಸಿದ ಆಡಳಿತ ಮಂಡಳಿ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸತತ ಪರಿಶ್ರಮದಿಂದ 100% ಫಲಿತಾಂಶ ಸಾಧ್ಯ. ಕಾರ್ಯದರ್ಶಿ ವೆಂಕಟೇಶ್. ಗಡಿಭಾಗದ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಬೆನ್ನಾವರ ಗ್ರಾಮದ ಶ್ರೀ ಶ್ವೇತಾ ವಿದ್ಯಾಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇಂದು ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ ಮೂಲಕ ಶಾಲೆಗೆ ಕೀರ್ತಿ ತಂದ ಅನುಷ್ಕಾ ಎಂ, ನವೀದ, ನಾಗಲಕ್ಷ್ಮಿ, ಚೈತನ್ಯ, ರೋಹಿತ, ಹೇಮಾವತಿ, ಅರ್ಚನಾ, ಪ್ರವೀಣ್, ಸಾದಿಕ್, ದಿವಾಕರ್, ಅರಿತಾ, ಪ್ರಿಯಾ, ಕಲ್ಪನಾ, ಕುಷ್ಮಿತಾ ಸೇರಿದಂತೆ ಇತರೆ ವಿದ್ಯಾರ್ಥಿಗಳನ್ನ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನ ಗೌರವಿಸಿ ಮಾತನಾಡಿದ ಶಾಲಾ ಕಾರ್ಯದರ್ಶಿ ವೆಂಕಟೇಶಪ್ಪ, ನಮ್ಮ ಸಂಸ್ಥೆ ಆರಂಭವಾಗಿ 25 ವರ್ಷಗಳು ಸಂದಿವೆ. ಆಂಧ್ರ ಗಡಿಗೆ ಹೊಂದಿಕೊಂಡಿದ್ದರೂ ಕೂಡ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ನಾವು ಹಿಂದೆ ಬಿದ್ದಿಲ್ಲ. ಸತತವಾಗಿ 100% ಫಲಿತಾಂಶ ದಾಖಲಿಸುತ್ತಿರುವುದು ಹೆಮ್ಮೆಯ ವಿಷಯ. ಇದು ಶಾಲೆಯ 14ನೇ ಎಸ್ಎಸ್ಎಲ್ಸಿ ಬ್ಯಾಚ್ ಆಗಿದ್ದು, ಇಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದು ಉನ್ನತ ಅಧಿಕಾರಿಗಳಾಗಿ, ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಸಂಸ್ಥೆಯ ಸಾಧನೆಯನ್ನ ಸ್ಮರಿಸಿದರು. ಇನ್ನು ವಿದ್ಯಾರ್ಥಿಗಳ ಸಾಧನೆಯ ಹಿಂದೆ ಶಿಕ್ಷಕರ ಹಗಲಿರುಳು ಶ್ರಮವಿದೆ ಎಂದು ಪ್ರೌಢಶಾಲೆಯ ಶಿಕ್ಷಕರನ್ನು ಕೂಡ ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ಪೋಷಕರು, ನಮ್ಮ ಮಕ್ಕಳು ಪ್ರಾಥಮಿಕ ಶಿಕ್ಷಣದಿಂದಲೂ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಶಿಕ್ಷಕರ ವಿಶೇಷ ಕಾಳಜಿ ಮತ್ತು ಆಡಳಿತ ಮಂಡಳಿಯ ಸಹಕಾರದಿಂದ ಇಂದು ಇಷ್ಟು ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯವಾಗಿದೆ ಎಂದು ಸಂತಸವನ್ನ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷೆ ಗೀತಕಲಾ ವೆಂಕಟೇಶ್, ಕಾರ್ಯದರ್ಶಿ ಸ್ಕೂಲ್ ವೆಂಕಟೇಶಪ್ಪ, ಶಾಲಾ ಮುಖ್ಯ ಶಿಕ್ಷಕ ಶ್ರೀನಿವಾಸ್ ಸೇರಿದಂತೆ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರು, ಸಾಧಕ ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು. 16 ಜನ ಡಿಸ್ಟಿಂಕ್ಷನ್, ಅದರಲ್ಲಿ 90% ಮೇಲೆ ಬಂದಿರೋರಿಗೆ ಹೊರತು ಸಣ್ಣದಾಗಿ ಒಂದು ಸನ್ಮಾನ ಮಾಡಬೇಕು. ಮಕ್ಕಳಿಗೂ ಒಂದು ಖುಷಿ ಆಗುತ್ತೆ. ಇನ್ನೊಂದು ಅವರಿಗೆ ಮುಂದೆ ಇದೇ ತರ ನಾವು ಅವ್ರಿಗೊಂದು ಇದು ಬಂದಾಗ ಒಂಥರ ಏನೋ ಹುಮ್ಮಸ್ ಬರುತ್ತೆ. ನೋಡಿ ನಮ್ಗೆ ಈ ತರ ಮಾಡಿದ್ರು, ನೆಕ್ಸ್ಟ್ ಕಾಲೇಜಲ್ಲಿ ನಾವು ಇದೇ ತರ ತಗೋಬೇಕು ಅನ್ನೋ ಒಂದು ಪೇರೆಂಟ್ಸ್ ಎಲ್ಲ ಕರೆಸಿ ಒಂದು ಸಣ್ಣ ಸನ್ಮಾನ ಮಾಡ್ಬೇಕು ಅಂತ ಹೇಳ್ತಿದೀವಿ. ದಯವಿಟ್ಟು ವರ್ಷ ಆಯ್ತು, ನೆಕ್ಸ್ಟ್ ಇಯರ್ 25 ವರ್ಷ ಸಿಬ್ಬಂದಿ ಮಾಡೋಣ ಅಂತ ಇದ್ದೀವಿ. ನಿಮ್ಮ ಸಹಕಾರ, ನೀವು ಸಹಕಾರ ಕೊಟ್ಟು ನಾವು ಏನ್ ಬೇಕಾದ್ರೂ ಮಾಡೋದು ರೆಡಿ. ನಿಮ್ ಮಕ್ಕಳಿಗೆ ಎಜುಕೇಶನ್ ನಲ್ಲಿ ಯಾವುದೇ ನಾವು ಒಂದು 14 ವರ್ಷದಿಂದ ಆಗ್ಲಿ 24 ವರ್ಷದಿಂದ ಆಗ್ಲಿ ಯಾವುದೇ ಒಂದು ಇದರಲ್ಲಿ ನಾವು ಕಮ್ಮಿ ಮಾಡಿಲ್ಲ. ನಮ್ ಟೀಚರ್ಸ್ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಇವತ್ತೂ ಅಷ್ಟೇ SSLC ನಲ್ಲಿ ಇಷ್ಟು ರಿಸಲ್ಟ್ ಬರ್ಬೇಕಂದ್ರೆ ನಮ್ ಟೀಚರ್ಸ್ ಕಾರಣ. ಫಸ್ಟ್ ಅನುಷ್ಕಾ 625ಗೆ 613, ಆಮೇಲೆ ಹೆಣ್ಣು 600ಕ್ಕೆ 613, ನಾಗಲಕ್ಷ್ಮಿ 625ಗೆ 611, ಚೈತನ್ಯ 625ಗೆ 605, 625ಗೆ 600, ಹೇಮಾವತಿ 625ಗೆ 599, 625ಗೆ 597, ಪ್ರವೀಣ ಎಂ 625ಗೆ 592, ಸಾದಿಕ್ ಎನ್ 625ಗೆ 590, ದಿವಾಕರ್ ಬಿ 625ಗೆ 584, ಅರಿತಾ 625ಗೆ 581, ಪ್ರಿಯಾ ಬಿ 625ಗೆ 577, ಕಲ್ಪನಾ 625ಗೆ 576, ಸುಸ್ಮಿತಾ 625ಗೆ 571, ಅವರಿಗೆ ಬಂದಿಲ್ಲ, ಇಲ್ಲ ದೂರ ಇದೆ. ಇನ್ನು 571 ಮಾತ್ರ 90% ಮಾತ್ರ ನಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ಇನ್ನು 589 ಬಂದಿರೋರಿದ್ದಾರೆ, 586 ಬಂದಿದ್ದಾರೆ, 585 ಬಂದಿದ್ದಾರೆ. ಸುಮಾರು 49ರಲ್ಲಿ ಡಿಸ್ಟಿಂಕ್ಷನ್ ಎಷ್ಟಪ್ಪ, 16 ಡಿಸ್ಟಿಂಕ್ಷನ್, 21 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಇನ್ನು ಉಳಿದವರು ಫಸ್ಟ್ ಕ್ಲಾಸ್, ಒಂದೇ ಒಂದು ಸೆಕೆಂಡ್ ಕ್ಲಾಸ್ ನೋಡಿ. ಇದೆಲ್ಲ ಈ ಫಲಿತಾಂಶ ಬರ್ಬೇಕಂದ್ರೆ ನಮ್ ಟೀಚರ್ಸ್ ಕಾರಣ. ನಮ್ ಟೀಚರ್ಸ್ ಜೊತೆಗೆ ನೀವು ಕೋಆಪರೇಷನ್ ಕೊಟ್ಟಿದ್ದಕ್ಕೆ ಇವತ್ತು ಮಾತ್ರ ನಾವು ರಿಸಲ್ಟ್ ತರಕಾಗುತ್ತೆ. ಇನ್ನೊಂದು, ಮನೆಯಲ್ಲಿ ನೀವು ಏನೇ ಇದ್ರು ಮಕ್ಕಳಿಗೆ ಒಂದು ಮೊಬೈಲ್ ಆಗ್ಲಿ, ಒಂದು ಟಿವಿನಲ್ಲಾಗ್ಲಿ, ನೆಕ್ಸ್ಟ್ PUC ವರ್ಗುನು, ಆಮೇಲೆ ನಮ್ಗೆ ಅವರೇ ಹೇಳ್ತಾರೆ, PUC ಆಗೋವರೆಗೂ ದಯವಿಟ್ಟು ಅವ್ರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೆ ಮೊಬೈಲ್ಸ್ ಕೊಡ್ಬೇಡಿ. ಮತ್ತೆ ಆದಷ್ಟು ಟಿವಿಗಳು ಇದು ಮಾಡಿ.
ಒಳ್ಳೆ ನೆಕ್ಸ್ಟ್ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ. ಇದೇ ಪರ್ಸೆಂಟೇಜ್ ಬಂದ್ರೆ ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿಗೆ ನಮ್ದು ಈ ಪರ್ಸೆಂಟೇಜ್ ಸಾಲದು. ನಮ್ದು 620 ಮೇಲೆ ಇರ್ಬೇಕಾಗಿತ್ತು. ಒಂದೇ ಒಂದು ಮಾರ್ಕ್ಸ್ ನನಗೆ ಅನುಷ್ಕಾ ಹೇಳ್ತು, ಸರ್ ಹೋದ್ರೆ ಸೈನ್ಸ್ ಅಲ್ಲಿ 1 ಮಾರ್ಕ್ಸ್ ಮಾತ್ರ ಹೋಗ್ಬೋದು, ಉಳಿದಿದ್ದು ಎಲ್ಲ ನಂಗೆ 100 ಬರುತ್ತೆ ಅಂತ ಹೇಳ್ಬಿಟ್ಟು ಸುಮಾರು 7-8 ಜನ ಮಕ್ಕಳು ಹೇಳಿದ್ರು. ಆದ್ರೆ ಪೇಪರ್ ವ್ಯಾಲ್ಯೂಯೇಷನ್ ಇವತ್ತು ತರಿಸ್ತಾ ಇದ್ದೀನಿ. ಅದರಲ್ಲೂ ಸ್ವಲ್ಪ ಚಿಕ್ಕದಕ್ಕೂ ಎಲ್ಲ ನಾನು ಹೇಳ್ತಾ ಇದ್ದೀನಿ ಮಕ್ಕಳಿಗೆ, ಫುಲ್ ಸ್ಟಾಪ್, ಕಾಮ, ಸ್ಪೆಲ್ಲಿಂಗ್ ಎಲ್ಲ ಕಟ್ ಮಾಡಿದ್ದಾರೆ. ಸೊ ಇವತ್ತು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆಯ್ತು, ನೆಕ್ಸ್ಟ್ ಮುಂದೆ ಇನ್ನು ಹೆಚ್ಚಿಗೆ ನಮ್ಮ ಟೀಚರ್ಸ್ ಪ್ರಯತ್ನ ಪಡ್ತಾರೆ. ಆದಷ್ಟು ಔಟ್ ಆಫ್ ಬರಂಗೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಪೇರೆಂಟ್ಸ್ ನಮಗೆ ಸ್ವಲ್ಪ ಕೋಪರೇಷನ್ ಕೊಟ್ರೆ ಆಟೋಮೆಟಿಕ್ ಆಗಿ ನಾವೆಲ್ಲ ಎಜುಕೇಶನ್ ಅಲ್ಲಿ ನೋಡಿ ಒಳ್ಳೆ ಟೀಚರ್ಸ್ ಇದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ನ ಇಟ್ಟಿದೀವಿ. ಒಂದು ಸಬ್ಜೆಕ್ಟ್ ಮ್ಯಾಥ್ಸ್, ಸೈನ್ಸ್, ಆಮೇಲೆ ಸೋಷಿಯಲ್, ಈ 3 ಸಬ್ಜೆಕ್ಟ್ಗೂ ರೆಗ್ಯುಲರ್ ಟೀಚರ್ ಒಬ್ರು ಮತ್ತೆ ಪಾರ್ಟ್ ಟೈಮ್ ಟ್ಯೂಷನ್ ಟೀಚರ್ ಒಬ್ರು, ಇಬ್ರು ಆಲ್ರೆಡಿ ಕೋಲಾರಿಂದ ಬರ್ತಾ ಇದ್ದಾರೆ, ಬಾವಿಯಿಂದ ಬರ್ತಾ ಇದ್ದಾರೆ, ಆರ್ವಿಯಿಂದ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಸ್ಕೂಲ್ ಅಂದ್ರೆ ಅವ್ರಿಗೂ ಒಂದು ಸ್ವಲ್ಪ ಒಂದು ಆಸಕ್ತಿ ಇದೆ ನಮ್ಮ ಸ್ಕೂಲ್ ಮೇಲೆ. ಅಂತವರೆಲ್ಲ ಬಂದು ನಮ್ಗೆ ಇವತ್ತು ಇಲ್ಲ ಶ್ವೇತಾ ಸ್ಕೂಲ್ ಪಾಪ ಗಡಿ ಭಾಗದಲ್ಲಿ ಇರೋದು, ಒಳ್ಳೆ ಎಜುಕೇಶನ್ ಇದೆ, ಒಳ್ಳೆ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ನಮ್ಮ ಹುಡುಗರಿಗೆ ಯಾವ ಕಾಲೇಜ್ಗೆ ಹೋದ್ರು ಫಸ್ಟ್ ಇಲ್ಲ ಸೆಕೆಂಡ್, ಫಸ್ಟ್ ಸೆಕೆಂಡ್. ಈ ಸಲ ಇಲ್ಲಿ ಬಂದಿರೋರು ಅಷ್ಟೇ. ಈ 14 ಜನರಲ್ಲಿ ಇನ್ನು ಈ ಉಳಿದವರು ನಿಮ್ ಮೇಲೆ ಕಾಂಪಿಟೇಷನ್ ಬರ್ಬೇಕು ಅಂತ ಮಕ್ಳು ನೋಡಿ ಅವ್ರು ಬಂದೇ ಇಲ್ಲ. ನಾವ್ ಎಲ್ಲರೂ ಕರೆದಿದ್ದೀವಿ, ಎಲ್ಲರನ್ನು ಕರೆದ್ರೆ ಅವ್ರಿಗೂ ಒಂದ್ಸಲ ಹುಮ್ಮಸ್ ಅಂತ ಬಂದಿದ್ದೆ ನೋಡಿ. ಅದೇ ಸ್ಕೂಲ್ ಇದ್ದಿದ್ದು ಒಂದು ಫೋನ್ ಮಾಡಿದ್ರೆ ಸಾಕು, ಮೆಸೇಜ್ ಆಗಿದ ತಕ್ಷಣ ಎಲ್ಲೋ ಬರ್ತಾ ಇದ್ರು. ಬಟ್ ಇವತ್ತು ಅಂತವ್ರು ಯಾರು ಬಂದಿಲ್ಲ, ಒಬ್ರು ಬಂದಿಲ್ಲ. ನಮ್ ಟೀಚರ್ಸ್ ಹೇಳಿದ್ರೆ ಎಲ್ಲರೂ ಕರೆಸಿ ಅವ್ರಿಗೂ ನಾಳೆ ನೆಕ್ಸ್ಟ್ PUC ಹೋಗ್ಬೇಕಾದ್ರೆ ಒಂದು ಕಾಂಪಿಟೇಷನ್ ಅನ್ನೋದು ಬರುತ್ತೆ ಅಂತ ಹೇಳಿದೆ. ಸೊ ಅವ್ರು ಬಂದಿಲ್ಲ. ಈ 14 ಜನನು ನೆಕ್ಸ್ಟ್ PUC ನಲ್ಲಿ ಯಾವುದೇ ಕಾಲೇಜ್ ಹೋದ್ರು ಒಳ್ಳೆ ಕಾಲೇಜ್ ಆರಿಸ್ಕೊಳ್ಳಿ. ನೀಟ್ ಇರ್ಬೇಕು ಮೈನ್ ಇಂಪಾರ್ಟೆಂಟ್. ನೀವು ಯಾವ್ದಕ್ಕೆ ಹೋದ್ರು ನೀಟು, JET ಆಮೇಲೆ CET ಇವೆಲ್ಲ ಕೇಳ್ತಾರೆ. ಅದೆಲ್ಲ ಇದು ಬರೀ PUC ನಲ್ಲಿ ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಬಂದ್ರೆ ಸಾಲದು ನಿಮ್ಗೆ, ಗೊತ್ತಾಯ್ತಾ? ನೀಟಲ್ಲಿ ಬರ್ಬೇಕು. ನೀಟಲ್ಲಿ ಬಂದ್ರೆ ನಿಮ್ಗೆ ಯಾವ್ದೋ ಒಂದು ಮೆಡಿಕಲ್ ಹೋಗಕ್ಕೂ, ಒಂದು ಇಂಜಿನಿಯರ್ಗೆ ಹೋಗಕ್ಕೂ, ಆಮೇಲೆ ಫ್ರೀ ಏನೋ ಸ್ವಲ್ಪ ಎಷ್ಟು ಇದು ಬಂದ್ರೆ ಗೌರ್ಮೆಂಟ್ ಕಾಲೇಜ್ ಸಿಗ್ತದೆ, ಫ್ರೀ ಸೀಟ್ ಸಿಗ್ತದೆ. ಇಲ್ಲ ಅಂದ್ರೆ ನೀವು ಲಕ್ಷಾಂತರ ರೂಪಾಯಿ ಕೊಟ್ಬೇಕು. ಇಷ್ಟೊತ್ತು ಶಂಕರ್ ತಮ್ಮ ಹೇಳ್ತಾ ಇದ್ರು ಏನಂತ ಇಲ್ಲಿ ಇಷ್ಟೊತ್ತು ಹೇಳ್ತಾ ಇದ್ರು ನೋಡಿ. ಇನ್ನೊಂದು 50,000 ನಾನು ಹಿಂದೆ ಮುಂದೆ ನೋಡಿದಕ್ಕೆ ಇವತ್ತು ನಮ್ಮ ಮಗಳು 20,000 ರ್ಯಾಂಕ್ ಬಂತು. ಇವತ್ತು 20 ಲಕ್ಷ ಕಟ್ಟಬೇಕು. ಎಲ್ಲಿಂದ ತರೋದು? ಅದೇ ನಾನು PUC ನಲ್ಲಿ ಒಂದು ಒಳ್ಳೆ ಕಾಲೇಜ್ಗೆ ಹೋಗಿದ್ರೆ, ಒಳ್ಳೆ ನೀಟ್ ಕಾಲೇಜ್ಗೆ ಹೋಗಿದ್ರೆ ನಾನು ಇವತ್ತು ದುಡ್ಡು ಉಳಿತಾ ಇತ್ತು ಅಂತ ಹೇಳ್ಬಿಟ್ಟು ಅಣ್ಣ ಹೇಳಿದ್ರು. ಇವಾಗ ಜಸ್ಟ್ ಹೇಳಿದ್ರು ನನ್ನ. ಸೊ ಅದರಿಂದ ಒಳ್ಳೆ ಕಾಲೇಜ್, ಯಾಕಂದ್ರೆ ನಿಮ್ ಭವಿಷ್ಯ ಚೆನ್ನಾಗಿದೆ, ಒಳ್ಳೆ ಸ್ಕೋರ್ ಮಾಡಿದ್ದೀರಾ, ಮುಂದೇನು ಒಳ್ಳೆ ಸ್ಕೋರ್ ಮಾಡ್ತೀರಾ. ಅದರಿಂದ ಒಳ್ಳೆ ಕಾಲೇಜ್ ಸ್ವಲ್ಪ ಹೆಚ್ಚು ಕಮ್ಮಿ ನೋಡಿ. ಇವತ್ತು ಇನ್ನೊಂದು ಏನಂದ್ರೆ ಪೇರೆಂಟ್ಸ್ ಹೇಳ್ತಾ ಇದ್ದೆ ನೋಡಿ, ಇವತ್ತು ಒಂದು ಒಳ್ಳೆ ಕಾಲೇಜ್ ಸೇರಿಸ್ಬಿಟ್ರೆ ನಿಮ್ಗೆ ನೆಕ್ಸ್ಟ್ BE ಆಗ್ಲಿ, ಬಿಕಾಮ್ ಡಿಗ್ರಿ ಆಗ್ಲಿ, MBBS ಆಗ್ಲಿ ಏನೋ ನಿಮ್ಗೆ ಕಮ್ಮಿ ಆಗುತ್ತೆ. ಗೌರ್ಮೆಂಟ್ ಸೀಟ್ ಸಿಗ್ತದೆ. PUC ನಲ್ಲಿ ಒಳ್ಳೆ ರಿಸಲ್ಟ್ ಬಂದ್ರೆ, ಸೆಕೆಂಡ್ ಇಯರ್ ಒಳ್ಳೆ ರಿಸಲ್ಟ್ ಬಂದ್ರೆ ಫ್ರೀ ಏನೋ ಮೆಡಿಕಲ್ ಆಗ್ಲಿ, ಇನ್ನೊಂದಾಗ್ಲಿ. ನಮ್ಮ ಕಾಲೇಜಿಂದಾನೆ, ನಮ್ ಸ್ಕೂಲಿಂದ 2 ಮೆಡಿಕಲ್ ಫ್ರೀ ಸೀಟ್ ಸಿಕ್ಕಿದ್ರು. ಅದ್ರಲ್ಲಿ ಒಬ್ರು ತಾಯಿ ಇಲ್ಲೇ ಇದಾರೆ, ಶಿವಗಾಮಿ ಅಂತ ಹೇಳ್ಬಿಟ್ಟು ನೋಡಿ. ಈ ಸಲ ಫೈನಲ್ ಇಯರ್ MBBS ಓದ್ತಾ ಇದ್ದಾರೆ, MBBS ಓದ್ತಾ ಇದ್ದಾರೆ. ಅದಾಯ್ತಾ? ಇನ್ನೊಂದವ್ರಿಗೆ ಪೂಜಾ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಮೂರ್ ಹುಡುಗಿನೇ ಸೆಕೆಂಡ್ ಇಯರ್ MBBS. ಇವ್ರಿಗೆಲ್ಲ ಫ್ರೀ ಸೀಟ್ ಸಿಕ್ಕಿರೋದು. ಸೊ ಏನಕ್ಕಂದ್ರೆ ಅವ್ರು ಒಳ್ಳೆ ಕಾಲೇಜು ಆರಿಸ್ಕೊಂಡಿದ್ರು, ನೀಟ್ ಚೆನ್ನಾಗಿತ್ತು. ಎಲ್ಲಿ ನೀಟ್ ಚೆನ್ನಾಗಿರ್ತದೋ ಆ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದೆ ನಿಮ್ ಫ್ಯೂಚರ್ ಚೆನ್ನಾಗಿರ್ತದೆ, ಒಳ್ಳೆ ಕಾಲೇಜ್ ಸಿಗ್ತದೆ, ಒಳ್ಳೆ ಫ್ರೀ ಸೀಟ್ ಸಿಗುತ್ತೆ. ಇವತ್ತು ನೀವು ನೋಡಿ MBBS ಮಾಡ್ಬೇಕಂದ್ರೆ ಸುಮಾರು 1.5 ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕು. ಅದೇ ನಿಮ್ಗೆ ಇಲ್ಲಿ ನೀಟಲ್ಲಿ ಒಳ್ಳೆ ರ್ಯಾಂಕ್ ಬಂದ್ರೆ ನಿಮ್ ಫ್ರೀ ಸೀಟ್ ಸಿಗುತ್ತೆ. ಗೊತ್ತಾಯ್ತಾ? ದೂರ ಆದ್ರೂ ಪರವಾಗಿಲ್ಲ, ಯೋಚನೆ ಮಾಡಿ ಮಕ್ಕಳು. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಿಮ್ ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ಕಾಲೇಜ್ ಹಚ್ಕೊಳ್ಳಿ. ಮುಂದೆ ಒಳ್ಳೆ ನೀಟು ಇದೆಲ್ಲ ಸಿಕ್ಕೊಂಡು 4 ಕಡೆ ಹೋಗಿ, ಭಯ ಇಲ್ಲ. 2 ವರ್ಷ ಕಷ್ಟಪಟ್ಟರೆ ನಿಮ್ ಫ್ಯೂಚರ್ ಇಲ್ಲೋ ಹೊಟ್ಟೋಗ್ತದೆ. ಸೊ ಅದರಿಂದ ಒಳ್ಳೆ ಕಾಲೇಜ್ ಹಚ್ಕೊಳ್ಳಿ. ಮುಂದೆ ಇದಕ್ಕಿಂತ ಒಳ್ಳೆ ರ್ಯಾಂಕ್ ಬರ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ 600ಕ್ಕೆ 600 ಬರ್ಬೇಕು. ನೆಕ್ಸ್ಟ್ ನೋಡೋಣ ಯಾವ ಸ್ಕೂಲ್ ಅಂತ ಕೇಳ್ಬೇಕು. ಗೊತ್ತಾಯ್ತಾ? ಇದೆಲ್ಲ ಇಂಪಾರ್ಟೆಂಟ್. ನಾನು ಯಾವುದೇ ಕಾರಣಕ್ಕೆ SLC ನಾನು ರಿಸಲ್ಟ್ ನೋಡಲ್ಲ. ನಾನು ನೋಡೋದೆಲ್ಲ ಸೆಕೆಂಡ್ PUC ರಿಸಲ್ಟ್ ಮಕ್ಕಳು ನೋಡೋದು. ಅಲ್ಲಿ ಬಂದ್ರೆ ನಮ್ಗೊಂಥರ ಸ್ಯಾಟಿಸ್ಫ್ಯಾಕ್ಷನ್. ನಮ್ಮ ಹುಡುಗರು ಒಳ್ಳೆ ರ್ಯಾಂಕ್ ಬಂದಿದ್ದಾರಪ್ಪ ಸೆಕೆಂಡ್ PUC ನಲ್ಲಿ.
ಇದೇ SLC ಇವಾಗ ಏನಂತಾರೆ ಅಂದ್ರೆ ಏನಪ್ಪ ಏನೋ ಇದ್ ಮಾಡ್ಬಿಟ್ಟಿರ್ತಾರೆ ಅದಕ್ಕೆ ಅನ್ನೋದು ಬಂದ್ಬಿಡುತ್ತೆ. ಸೊ ಈ ಸಲ SLC ಅಷ್ಟೇ ಸ್ಟ್ರಿಕ್ಟ್ ಇರುತ್ತೆ ಎಕ್ಸಾಮ್. ಇವಾಗ ಎಲ್ಲಿ ನೋಡಿದ್ರು ಎಕ್ಸಾಮ್ ಮಾತ್ರ ಯಾವುದೇ ಕಾರಣಕ್ಕೆ ಲೂಸ್ ಬಿಡೋದಿಲ್ಲ. ಆಮೇಲೆ ಸೆಕೆಂಡ್ PUC ಇದಕ್ಕಿಂತ ಹೆಚ್ಚಿಗೆ ಇರ್ತದೆ. ನೀವು ಏನ್ ಬಂದಿದ್ರೆ ಅದೇ. ನಮ್ಮ ಹುಡುಗರು ಸ್ಮಾಲ್ ಮಿಸ್ಟೇಕ್ ಅಲ್ಲಿ ಇವತ್ತು ಸುಮಾರು ಮಾರ್ಕ್ಸ್ ಹೊರಟೋಗಿದೆ. ಸ್ಮಾಲ್ ಮಿಸ್ಟೇಕ್ಸ್ ಏನು ಕಾಮ ಸ್ಟಾಪ್ ಸ್ಪೆಲ್ಲಿಂಗು ಇಂತಾದ್ರೆ ಸುಮಾರು ಜನಕ್ಕೆ ಹೊರಟಾಗಿದೆ. ಇವತ್ತು 49 ಪಾಸ್ ಆಗಿದೆ, 21 ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಇನ್ನು ಮುಂದೇನು ನೆಕ್ಸ್ಟ್ ಇಯರ್ ನಾವು ಅದೇ ರಿಸಲ್ಟ್ ಕೊಡ್ತಾರೆ. ನಮ್ ಟೀಚರ್ಸ್ ಸಪೋರ್ಟ್ ನಮ್ಗಿದ್ದಾರೆ. ಆ ಸಪೋರ್ಟ್ ಇಂದ ನಾವು ಏನ್ ಮಾಡೋಕ್ಕೂ ಮುಂದೆ ಬರ್ತೀವಿ. ದಯವಿಟ್ಟು ಇಷ್ಟು ಮಾತ್ರ ಇದೆ. Parents and all the management, I really thank everyone to get 613. This is a very nice school. They take night classes, and I really thank Srinivas sir who took night classes. 613 is not a perfect score. I thought more than 620, but it's okay. I have revalidated my paper. I think it may be good marks. Timothy. I studied in Shweta Vidya Samasthe, Bernavara. This school is a perfect school, and this school gives best education to the children. Parents can send their children to this school without any doubt because it's the best school. And I got 599 for 600. This is not perfect marks. My teachers did so much hard work, but I got less marks. But their efforts doesn't match to my marks. Thank you. దివ్య అనేసి ఈ స్కూల్ చాలా బాగుంది. చాలా ఇచ్చేస్తారు. శ్రీనివాస్ సార్ ఇస్తారు. ప్రతి ఒక్క టీచర్ అంతా చాలా ఇచ్చేస్తారు. బాగా చదువుతారు ఈ స్కూల్లో. ఈ స్కూల్లో ప్రతి ఒక్కరిని చేస్తే కూడా బాగా చదువుతారు. ఎవరికి కానీ ఏమి Everyone, my name is Satik. I'm studying in Shweta Vidya Samasthe. I have secured in SSLC examination. Out of 625, I have got 590. My teachers and my parents have cooperated to me to study well. Thank you. ನನ್ನ ಹೆಸರು ದಿವಾಕರ್ ಅಂತ. ನಾನು ಇಲ್ಲಿ ಬೆಳವಾರದಿಂದ ಬರ್ತಿದ್ದೀನಿ. ಈ ಸ್ಕೂಲಲ್ಲಿ ನಾನು LKG ಇಂದ ಓದ್ತಾ ಇದ್ದೀನಿ. ಶ್ವೇತಾ ಸ್ಕೂಲ್ ಅಂತ. ಇಲ್ಲಿ ನಮ್ಗೆ ಎಜುಕೇಶನ್ ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಇಂದ ಎಲ್ಲ ಲ್ಯಾಬ್ ಫೆಸಿಲಿಟೀಸ್, ಕಂಪ್ಯೂಟರ್ ಕ್ಲಾಸ್ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ಈ ಸ್ಕೂಲಲ್ಲಿ ಓದೋ ಮಕ್ಕಳು ನಮ್ಮ ಜೂನಿಯರ್ಸ್ ಎಲ್ಲ ಬಂದು ಜಾಯ್ನ್ ಆಗ್ಬೇಕು ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಟೀಚರ್ಸ್ ಎಲ್ಲ ನೈಟ್ ಕ್ಲಾಸ್, ಸ್ಪೆಷಲ್ ಕ್ಲಾಸ್, ಸಂಡೇ ಕ್ಲಾಸಸ್ ಎಲ್ಲ ಮಾಡಿ ನಮ್ಗೆ ಸ್ಟಾರ್ ವರ್ಕ್ ಮಾಡಿ ನಮ್ಗೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ. ಹೆಚ್ಚಾಗಿ ನಮ್ಮ ಪೇರೆಂಟ್ಸ್ ನಮ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು. Gathered here. I'm grateful for the teachers who made me to secure good marks. I also thank my parents who supported me for my studies. There are extracurricular activities in my school, and I thank and I tell all the students who can join this school. Thank you. I have studied from LKG in school only. The school is Shweta Vidya Samasthe. In 10th, I have secured 600 out of 625. This is best school in surroundings. Parents can join their children in the school. Teachers have worked very hard to get so much of marks. We have also performed very well. Thank you. Gathered here. Mainly, I thank my teachers who made me stood here. They have done many classes. They have put many efforts to me. Not only for me, for everyone. They have made special class and many classes. I thank to them, and I also thank to my parents who are very supportive to me. This school is also good. There are many extra activities for the children. It is not only for studies. There are also many activities to do. Thank you. ಶ್ರೀನಿವಾಸಗೌಡ ಕೆ ಅಂತ. ನಾನು ಶ್ವೇತಾ ವಿದ್ಯಾಸಂಸ್ಥೆಯಲ್ಲಿ ಗಣಿತ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಈ ವರ್ಷ ಆಲ್ರೆಡಿ ನಮ್ಮ ಮ್ಯಾನೇಜ್ಮೆಂಟ್ ಅವರು ಹೇಳಿದ್ದಾರೆ. ಸೊ 613 ಇಬ್ಬರು ಮಕ್ಕಳು ಬಂದಿದ್ದಾರೆ. ನವೀನ್ ಮತ್ತು ಅನುಷ್ಕಾ ಅಂತ. ಎಷ್ಟು 611 ನಾಗಲಕ್ಷ್ಮಿ, 605 ಚೈತನ್ಯ, ಮತ್ತೆ 600 ರೋಹಿತ. ಸೊ 600ಕ್ಕಿಂತ ಅಧಿಕವಾಗಿ 5 ಮಕ್ಕಳು ಬಂದಿದ್ದಾರೆ. ಮತ್ತೆ 599 ಹೇಮಾವತಿ ತೆಗೆದುಕೊಂಡಿರ್ತಾರೆ. ಮತ್ತೆ 580ಕ್ಕಿಂತ ಮೇಲ್ಪಟ್ಟು ಸುಮಾರು 15 ಮಕ್ಕಳಿದ್ದಾರೆ. ಒಟ್ಟು 21 ಡಿಸಿಷನ್ ಬಂದಿದೆ. ಸೊ ಅದರಲ್ಲಿ ಈ ವರ್ಷ ನಿಮ್ಗೆಲ್ಲರೂ ತಿಳಿದರ ಹಾಗೆ ಗಣಿತ ವಿಷಯದಲ್ಲಿ 37 ಅಪ್ಡೇಟ್ ಕ್ವಶನ್ಸ್ ಕೇಳಿದ್ರು, 37 ಮಾರ್ಕ್ಸ್ಗೆ. ಸೊ ಅಂತದ್ರಲ್ಲೂ ನಮ್ಮ ಮಕ್ಕಳು, ಸೊ ಶ್ವೇತಾ ವಿದ್ಯಾಸಂಸ್ಥೆ ಗಡಿಭಾಗ, ಕರ್ನಾಟಕದ ಒಂದು ಗಡಿಭಾಗದಲ್ಲಿ ಬರುತ್ತೆ. ಸೊ ನಗರ ಪ್ರದೇಶದ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಮಕ್ಕಳು ಗಣಿತದಲ್ಲಿ ಸುಮಾರು 20 ಮಕ್ಕಳು 85 ಅಂಕಗಳಿಗಿಂತ ಹೆಚ್ಚಾಗಿ ತೆಗೆದುಕೊಂಡಿರ್ತಾರೆ. ಸೊ ನಮ್ಮ ಮಕ್ಕಳು ಆಕ್ಚುಲಿ ಎಕ್ಸಾಮ್ ಸೀರಿಯಸಸ್ ಬಂದಿದ್ರೆ
ಆಫ್ಟರ್ ಸೆಕೆಂಡ್ ಸೆಮಿಸ್ಟರ್, ಅಂದ್ರೆ ಸೆಕೆಂಡ್ ಸೆಮಿಸ್ಟರ್ ಆದ್ಮೇಲೆ ಇವ್ರಿಗೆ ಎಕ್ಸಾಮ್ ಸೀರಿಯಸ್ ಬಂತು. ಅದೇ ಸ್ಟಾರ್ಟಿಂಗ್ ಇಂದ ಬಂದಿದ್ರೆ ಇನ್ನೂ ಒಂದು ಉತ್ತಮ ಅಂಕಗಳನ್ನ ತೆಗೆದುಕೊಳ್ತಾ ಇದ್ರು. ಸೊ ಆದ್ರೂ ನಮ್ಮ ಶ್ವೇತಾ ವಿದ್ಯಾಸಂಸ್ಥೆ ಮಕ್ಕಳು ಸೊ ನಗರ ಪ್ರದೇಶದ ಸ್ಕೂಲ್ಗೆ ಕಂಪೇರ್ ಮಾಡಿದ್ರೆ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಸೊ ಶ್ವೇತಾ ವಿದ್ಯಾಸಂಸ್ಥೆ ಮಕ್ಕಳು ಏನು ಅಂತ ಹೇಳ್ಬಿಟ್ಟು ಅವರು ಸಾಬೀತುಪಡಿಸ್ಕೊಂಡಿದ್ದಾರೆ. ಬಟ್ ಇಲ್ಲಿ ಶಿಕ್ಷಕರು ಉತ್ತಮವಾಗಿರ್ತಕ್ಕಂತಹ ಒಂದು ಕೋಚಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಮ್ಯಾನೇಜ್ಮೆಂಟ್ ನ ಒಂದು ಸಹಕಾರ ಮತ್ತೆ ನಿಮ್ಮೆಲ್ಲರ ಸಹಕಾರ ತುಂಬಾ ಇದೆ. ಮುಂಬರುವ ವರ್ಷಗಳಲ್ಲಿ ನಾವು ಇನ್ನೂ ಉತ್ತಮ ಆಗಿರ್ತಕ್ಕಂತಹ ಡಿಸಿಷನ್ ನ ಕೊಡ್ತೀವಿ, ಮತ್ತೆ ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಔಟ್ ಅನ್ನ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ಭರವಸೆನ. Meghna, I'm an English teacher here. I feel very proud to speak about my school. I'm really very happy that Shweta School has secured second place in the Taluk. So we have already trained all the students. I would like to thank our management who have been always a backbone for us, who used to support us in all the way. They have made us and even they have given more support that we have reached this place. It is all because of our management. And next, I would like to thank Srinivas sir, our headmaster, who's been working here since for many years, and also is always a supportive HM. Apart from the teaching, is also very friendly as well as very strict. Whenever you have to be strict, he's very strict with the students as well as with the teachers. Not only with teachers, he used to always extract work from the teachers. And Prabha ma'am, coordinator, we also thank for Prabha ma'am. She also always supports all the teacher as well as the student. Personal support for student means it's Prabha ma'am. And the students, definitely I would like to thank all my students. Last but not least, my dear students, they are always good. Whatever we used to say, they used to listen our words and they never give up. So from morning at 8 a.m. we start the class. From 8 a.m. to evening 7:30 p.m. They stay here without giving any back answering or without disrespecting the teachers. They always respect the teachers. This is the discipline we have taught for our students. So we are not highly satisfied with the marks, but still we expect for the upcoming year we would like to give out of out, that is 625 marks definitely. We promise that our students will get 625 marks in the upcoming year. And also I request all the parents to support us. So we thank the parents also, because without parents support this wouldn't have happened. I thank all the parents, all the teachers and school management, everyone. Thank you. ನನ್ನ ಹೆಸರು ಚೈತನ್ಯ ಅಂತ. ನಾನು LKG ಇಂದ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ನಮ್ ಸ್ಕೂಲ್ LKG ಇಂದ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಆದ್ರೆ ನಮ್ ಸರೌಂಡಿಂಗ್ ಅಲ್ಲಿ ನಮ್ ಶ್ವೇತಾ ಸ್ಕೂಲ್ ಅಂದ್ರೇನೆ ಮಕ್ಕಳೆಲ್ಲ ಭಯ ಪಡ್ತಾರೆ. ಅದೇನಕ್ಕಪ್ಪ ಅಂದ್ರೆ ಹೊಡಿತಾರೆ, ಬಡಿತಾರೆ, ಟೀಚರ್ಸ್ ಹೊಡಿತಾರೆ, ಈ ತರ ಮಾಡ್ತಾರೆ ಅಂತ ಭಯ ಪಡ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಕ್ವಾಲಿಟಿ ಎಜುಕೇಶನ್ ಇಲ್ಲಿ ಸಿಗ್ತಾ ಇದೆ. ನಾನು 10th ಬಂದ್ಮೇಲೆ ಎಷ್ಟು ಎಫರ್ಟ್ಸ್ ಆಗ್ಬಿಟ್ಟು ಹೋಗ್ತಾ ಇದೀನಿ ಅಂದ್ರೆ ನನ್ ಜೋಕ್ ಹೇಳ್ತಾ ಇಲ್ಲ, ನನ್ ನಿದ್ದೆಯಲ್ಲಿ ಕೂಡ ಕನ್ನಡ ಓರಲ್ಲಿ ಹೇಳ್ಕೊಂಡು ಮಲಗ್ತಾ ಇದ್ದೆ. ಅದೇ ಜೊತೆಗೆ ನಮ್ ಪೇರೆಂಟ್ಸ್ ಅದೇ ತರ ಕೋಆಪರೇಟ್ ಮಾಡ್ಬಿಟ್ಟು ನಮ್ಗೆ 4 ಗಂಟೆಗೆ ಎಬ್ಬಿಸ್ತಾ ಇದ್ರು. ಆ ಟೈಮಲ್ಲಿ ನಾನು ಎದ್ದು ಹೋಗ್ತಾ ಇದ್ದೆ, ನಾನು ಹೇಳಿದ್ದೆಲ್ಲ ಮಾಡ್ತಿದ್ರು. ನಮ್ ಟೀಚರ್ಸ್ ಎಷ್ಟು ಕೋಆಪರೇಟ್ ಮಾಡಿದ್ದಾರೆ ಅಂದ್ರೆ ಈ ಮಾರ್ಕ್ಸ್ ಕೂಡ 625 ಬರ್ಬೇಕಾಗಿತ್ತು. ಆದ್ರೆ ಏನೋ ರಿವ್ಯಾಲ್ಯೂಯೇಷನ್ ಅಲ್ಲಿ ಏನೋ ತಪ್ಪಿದೆ ನಾವು ಅವ್ರ ಮೇಲೆ ಕೂಡ ಹೇಳಕ್ಕಾಗಲ್ಲ. ಆದ್ರೆ 613 ಸಾಲದು. ಅದರಿಂದ ನಮ್ ಟೀಚರ್ಸ್ಗೆ, ನಮ್ ಪೇರೆಂಟ್ಸ್ಗೆ, ನಮ್ ಮ್ಯಾನೇಜ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಮುಗಿಸ್ತೀನಿ. ಥ್ಯಾಂಕ್ ಯು. నా పేరు నయాజ్, నా కొడుకు పేరు నవీద్. స్కూల్ బాగా చెప్పిస్తారు, బాగా ఇచ్చేస్తారు, బాగా కోచింగ్ ఉంది. మా చిన్నోడు 611 మార్కులు వచ్చింది, 13 మార్కులు వచ్చింది. చాలా దిగా మనకి రీవాల్యుయేషన్ చేయండి. బాగా చెప్పిస్తారు, స్కూల్ అంతా బాగుంది. ఈ శ్వేత స్కూల్లో టీచర్లు అందరూ బాగా చెప్పిస్తారు. మేనేజ్మెంట్ కూడా బాగుంది. LKG ఇంకా వచ్చినోడు ఇక్కడ చదివినాడు, బాగా చెప్పిస్తారు. బాగుంది ಸ್ಕೂಲ್ ಅಂತ. SSLC ವಿದ್ಯಾರ್ಥಿಗಳು ಒಂದು ಫಲಿತಾಂಶವನ್ನ ಎಲ್ಲಾ ಪೋಷಕರಿಗೂ ತಿಳಿ ಹೇಳೋದಕ್ಕೋಸ್ಕರ ನಾವೆಲ್ಲಾ ವಿದ್ಯಾರ್ಥಿಗಳನ್ನ, ಪೋಷಕರನ್ನ ಶ್ವೇತಾ ವಿದ್ಯಾಸಂಸ್ಥೆ ಶಾಲೆಗೆ ಆಹ್ವಾನಿಸಿದೆವು. ಮೊದಲನೇ ಅಂಶ. ಎರಡನೇ ಅಂಶ, ಈ ಒಂದು ಫಲಿತಾಂಶ ನಮ್ಮ ತಾಲೂಕಿನಲ್ಲಿ 2ನೇ ಸ್ಥಾನ, ಹೋಬಳಿನಲ್ಲಿ ಫಸ್ಟ್ ಪ್ಲೇಸ್ ಅನ್ನ ನಾವು ತಗೊಂಡಿದ್ದೀವಿ. ಶ್ವೇತಾ ವಿದ್ಯಾಸಂಸ್ಥೆನೆ ಮೊದಲನೇ ಸ್ಥಾನ ಬಂದ್ಬಿಟ್ಟು ಹೋಬಳಿಯಲ್ಲಿ, ಮತ್ತೆ ತಾಲೂಕಿನಲ್ಲಿ 2ನೇ ಸ್ಥಾನವನ್ನ ಪಡೆದುಕೊಂಡಿದ್ವಿ. ನಂತರ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಮ್ಮ ವಿದ್ಯಾರ್ಥಿಗಳ ಈ ಒಂದು ಫಲಿತಾಂಶ ಬರ್ಬೇಕು ಅಂತಂದ್ರೆ ನಾನು ಮೊದಲನೇದಾಗಿ ಎಲ್ಲರಿಗೂ ವಂದನೆಗಳು ಹೇಳ್ತೀನಿ ನಮ್ಮ ಪೋಷಕರು.
ಆ ಪೋಷಕರು ಹೆಣ್ಮಗು ಸಾಮಾನ್ಯವಾಗಿ ಹೊರಗೆ ಕಳ್ಸೋದಿಲ್ಲ, 3:30 ಆದ್ಮೇಲೆ 4 ಗಂಟೆ ಆದ್ಮೇಲೆ ಮಕ್ಕಳನ್ನ ಮನೆಗೆ ಕಳ್ಸ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ಪೋಷಕರು ನೀವು ಸರ್ 7 ಗಂಟೆ ಅಲ್ಲ 8 ಗಂಟೆವರೆಗೂ ಇಟ್ಕೊಂಡ್ರು ನಿಮ್ಮ ಶಾಲೆ ಮೇಲೆ ನಮ್ಗೆ ನಂಬಿಕೆ ಇದೆ. ನಮ್ಮ ಶ್ವೇತಾ ವಿದ್ಯಾಸಂಸ್ಥೆ ಅಂತಂದ್ರೆ ಒಂದು ಘನತೆ ಇದೆ, ಒಂದು ಗೌರವ ಇದೆ. ಸೊ ಆ ಮಕ್ಕಳು ಅಲ್ಲೇ ರಾತ್ರಿ ಎಲ್ಲ ಇದ್ರು ನಮ್ಗೆ ಏನ್ ಚಿಂತೆ ಇಲ್ಲ, ಅದು ನೀವಿರುವ ಜಾಗದಿಲ್ಲ ಅಂತಂದ್ರು. ಆ ಒಂದು ಇದಕ್ಕೆ ನಾವು ಎಷ್ಟು ಬೆಲೆ ಕಟ್ಟೋದಕ್ಕೂ ಸಾಧ್ಯ ಆಗಲ್ಲ ಪೇರೆಂಟ್ಸ್ಗೆ. ಸೊ ಈ ಒಂದು ಫಲಿತಾಂಶವನ್ನ ಪಡೆದುಕೋಬೇಕು ಅಂತಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ನಮ್ಗೆ ಬೆನ್ನೆಲುಬಾಗಿ ನಿಂತಿದ್ರು. ಆದ್ರೆ ತುಂಬಾ ಎಫರ್ಟ್ ಹಾಕಿರೋದಂದ್ರೆ ನಮ್ಮ ಟೀಚರ್ಸ್. ಅವ್ರಿಗೆ ಎಷ್ಟು ಕೃತಜ್ಞತೆಗಳನ್ನ ಹೇಳಿದ್ರು ಸಾಲದು. ಅದ್ರಲ್ಲೂ ನೈಟ್ ಕ್ಲಾಸ್ ಅಲ್ಲಿ ಮೇಘನಾ ಅಂತ ಆ ಪಾಪ ಅವರು ಇಲ್ಲಿ KGF ಒಬ್ರೇ ಹೋಗ್ಬೇಕಾಗಿತ್ತು. ಹೋಗುವಾಗ ಕೂಡ ಅಲ್ಲಿ ಮನೆ ಹತ್ರ ರೀಚ್ ಆಗಿದಾರ ಇಲ್ವಾ ಅಂತಾನು ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಯಾಕಂತಂದ್ರೆ ಆಕೆನು ಒಬ್ರು ಹೆಣ್ಮಗು ಆಗಿರೋದ್ರಿಂದ ಮೇಡಮ್ ಹೋಗಿದ್ದೀರಾ? ಸರ್ ಹೋಗಿದೀವಿ ಸರ್. ಅವರ ತಂದೆನೆ ಹೇಳಿದ್ದಾರೆ, ಅಮ್ಮ ನೀನು 9 ಗಂಟೆವರೆಗೂ ಶಾಲೆನಲ್ಲಿ ಕೆಲಸ ಮಾಡಿದ್ರು ನಮ್ಗೆ ಧೈರ್ಯ ಇದೆ. ಯಾಕಂತಂದ್ರೆ ಅಂತ ಶಾಲೆ ಹೆಡ್ ಮಾಸ್ಟರ್ ಆಗಿರ್ಬೋದು, ನಿಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ನಿಮ್ಮನ್ನ ಕರೆದು ಅಲ್ಲಿ ಕೇಳ್ತಾ ಇದ್ದಾರಲ್ವಾ ಮನೆಗ್ ರೀಚ್ ಆಗಿದ್ದೀರಾ ಇಲ್ವಾ ಅಂತ. ಇದ್ರ ಮೇಲೆ ಗೊತ್ತಾಗುತ್ತೆ ಆ ಶಾಲೆ ಒಂದು ಘನತೆ ಏನು, ಗೌರವ ಏನು ಅಂತ. ಇದು ರಿಸಲ್ಟ್ ಬಗ್ಗೆ ಆಯ್ತು. ನಮ್ಮ ಎಲ್ಲಾ ಸಬ್ಜೆಕ್ಟ್ ಟೀಚರ್ಸ್ಗೂ ಈ ಒಂದು ವಿಷಯದಲ್ಲಿ ಫಲಿತಾಂಶದಲ್ಲಿ ನಾನು ಅನ್ಕೊಂಡಷ್ಟು ರಿಸಲ್ಟ್ ಬಂದಿಲ್ಲ. ಇನ್ಕ್ಲೂಡ್ ನನ್ನ ಸಬ್ಜೆಕ್ಟ್ ಅಲ್ಲೂ ಹೇಳ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ದ ರಿಸಲ್ಟೇ ಬೇರೆ, ಆದ್ರೆ ಬಂದಿದ್ದೇ ಬೇರೆ. ಆದ್ರೂ ತಾಲೂಕಲ್ಲಿ 2nd ಪ್ಲೇಸ್ ತಗೊಂಡಿದ್ದೀನಲ್ವಾ, ಅದೊಂದು ತೃಪ್ತಿ ತಗೊಂಡಿದ್ದೀನಿ. ಅಪ್ಕಮಿಂಗ್ ಬ್ಯಾಚ್ ಅಂದ್ರೆ ಇವಾಗ 26, 27ನೇ ಬ್ಯಾಚ್ ಅಲ್ಲಿ ತಾಲೂಕಲ್ಲ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡಿಬೇಕು ಅಂತ ಒಂದು ಆಸೆ ಇದೆ. ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡ್ಕೋಬೇಕು ಅನ್ನೋ ಒಂದು ಆಸೆನೂ ಇದೆ. ಏನಕ್ಕಪ್ಪ ಅಂತಂದ್ರೆ ನಮ್ಮ ಮಕ್ಕಳು ಇಲ್ಲಿ ಪೋಷಕರು ನಾವ್ ಎಷ್ಟೇ ಸ್ಟ್ರಿಕ್ಟ್ ಮಾಡಿದ್ರು ಅವ್ರು ಯಾವುದೇ ಕಾರಣಕ್ಕೂ ಯಾಕೆ ನೀವು ಈ ತರ ಮಾಡಿದ್ರಿ, ಯಾಕೆ ನಮ್ಮ ಮಗುನ ಓಡಿದ್ರಿ, ಬೈದ್ರಿ, ಯಾವುದೇ ಒಂದು ಮಾತಿಲ್ಲ. ಸರ್ ನಿಮ್ಮ ಮಗು, ಅದು ನೀವೇನಾದ್ರೂ ಮಾಡ್ಬೋದು ಅಂತ ಹೇಳ್ತಾರಲ್ವ. ಇದಕ್ಕೆ ನಾವು ಪೋಷಕರಿಗೆ ಚಿರಋಣಿ ಆಗಿರ್ಬೇಕು. ನಾನಾಗಿರ್ಬೋದು, ನಮ್ಮ ಶಾಲಾ ಆಡಳಿತ ಮಂಡಳಿ ಆಗಿರ್ಬೋದು. ನಂತರ ಈ ಫಲಿತಾಂಶಕ್ಕೆ ಬಂದಾಗ 613 ಬಂದಿದೆ. ಇದು ಸಾಲದು. ಆ ವಿದ್ಯಾರ್ಥಿಗಳಿಗೂ ಹೇಳ್ದೆ ಇನ್ನೂ ಬರ್ಬೇಕಾಗಿತ್ತು ಅಂತ. ಸರ್ ಫೋಟೋ ಕಾಪಿಗೆ ಅಪ್ಲೈ ಮಾಡಿ ಅಂದ್ರು. ಅದನ್ನು ಅಪ್ಲೈ ಮಾಡಿದೀನಿ. ಬಂದ ತಕ್ಷಣ ಏನಾಗಿದೆ ಅಂತಾನು ನೋಡ್ತೀನಿ. ನೆಕ್ಸ್ಟ್ ಇವಾಗ ಇಂಡಿವಿಜುವಲ್ ಆಗಿ ಲ್ಯಾಂಗ್ವೇಜಸ್ ಟೈಪ್ ಅಲ್ಲಿ ಅಂದ್ರೆ ಈ ಸರ್ತಿ ನಮ್ಮ ಒಂದು ಇದು ಏನಪ್ಪಾ ಆಗಿತ್ತು ಅಂತಂದ್ರೆ ನಮ್ಮ ಕೋಲಾರ ಜಿಲ್ಲೆ ಪೇಪರ್ಸ್ ಉಡುಪಿಗೆ ಹೋಗಿತ್ತು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಬಾರ್ಡರ್ ಗಡಿ ಭಾಗ ಇದ್ರೆ ಹೇಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. ನಾವು ಮಾತನಾಡೋದು ಆಡು ಭಾಷೆ, ಅವರು ಸ್ಪಷ್ಟ ಕನ್ನಡ ಭಾಷೆ. ಯಾಕೆ ಅಂತಂದ್ರೆ ನಾವು ಬರೆಯೋ ಮಕ್ಕಳು ಇಲ್ಲಿ ಎಲ್ಲಾನು ಇಂಗ್ಲಿಷ್ ಅಲ್ಲೇ ಓದ್ತಾರೆ, ಇಂಗ್ಲಿಷ್ ಅಲ್ಲೇ ಬರೀತಾರೆ, ಎಲ್ಲಾನು ಇಂಗ್ಲಿಷ್ ಅಲ್ಲೇ ಆಗಿರೋದ್ರಿಂದ ಕನ್ನಡ ಸ್ವಲ್ಪ ಕಷ್ಟ ಆಗಿರುತ್ತೆ. ಅಲ್ಲಿ ಉಡುಪಿ ಅವ್ರು ಏನ್ ಮಾಡಿದ್ದಾರೆ, ಅದರಲ್ಲೂ ಕನ್ನಡ ಭಾಷೆನಲ್ಲಿ 4 ಮಕ್ಕಳು ಔಟ್ ಆಫ್ ಔಟ್ ತಗೊಂಡಿದ್ದಾರೆ. ಅದು ಆ 4 ಮಕ್ಕಳಿಗೆ ನಾನು ಕಾಣ್ತಾ ಹೇಳ್ತೀನಿ, 4 ಮಕ್ಕಳಿಗೆ ಅಪೋಸಿಟರು. ಮತ್ತೆ ಇಂಗ್ಲಿಷ್ ಅಲ್ಲಿ 5 ಮಕ್ಕಳು ತಗೊಂಡಿದ್ದಾರೆ. ಇಂಗ್ಲಿಷ್ ಟೀಚರ್ಗೂ ನಿಮ್ಗೂ ಥ್ಯಾಂಕ್ಸ್, ಮತ್ತೆ ನಿಮ್ ಮಕ್ಕಳಿಗೂ ಥ್ಯಾಂಕ್ಸ್, ಪೋಷಕರಿಗೂ ಥ್ಯಾಂಕ್ಸ್. ಹಿಂದಿ 6 ಮಕ್ಕಳು ಬಂದಿದ್ದಾರೆ. ಹಿಂದಿ 6 ಮಕ್ಕಳು ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಮ್ಯಾಮ್. ಮ್ಯಾಥ್ಸ್ 99. ಗಣಿತ ಅಂದ್ರೇನೆ ಕಬ್ಬಿಣದ ಕಡಲೆ ಅಂತಾನೆ ತಿಳ್ಕೊಬೇಕು ರೂರಲ್ ಏರಿಯಾದಲ್ಲಿ. ಯಾಕಂತಂದ್ರೆ ಗ್ರೇಸ್ ಮಾರ್ಕ್ಸೇ ಕೊಡಿ ಅಂತ ಕೆಲವೊಂದು ಅಸೋಸಿಯೇಷನ್ಗಳು ಬೋರ್ಡ್ಗೆ ಹೋಗಿ ಹೇಳ್ತಾ ಇದ್ರು. ಆದ್ರೂ ನಮ್ಮ ಮಕ್ಕಳು 99 ತಗೊಂಡಿದ್ದಾರೆ ಅಂದ್ರೆ ಗ್ರೇಟ್. ಆ ಮಾರ್ಕ್ಸ್ ಟೀಚರ್ಸ್ ಬಿಗ್ಗೂ ಅಷ್ಟೇ ನಮ್ಮ ಫಲಿತಾಂಶ ಬರೋದಕ್ಕೆ ನೀವು ಕಾರಣೀಭೂತರಾಗಿದ್ದೀರಾ. ವೆಲ್ಕಮ್ ಸರ್ ಇಬ್ಬರಿಗೂ. ಸೈನ್ಸ್ 95 ಬಂದಿದೆ. ಸೈನ್ಸ್ ತುಂಬಾ ಕಷ್ಟ ಆಯ್ತು ಪೇಪರ್. ರಾಜ್ಯದಲ್ಲೇ ವಿಜ್ಞಾನ ಕಡಿಮೆ ಆಗಿದೆ. ಕನ್ನಡ ಅಲ್ಲ, ಇಂಗ್ಲಿಷ್ ಅಲ್ಲ, ಹಿಂದಿ ಅಲ್ಲ, ಮ್ಯಾಥ್ಸ್ ಅಲ್ಲ, ಸ್ಟೇಟ್ ಅಲ್ಲೇ ವಿಜ್ಞಾನ ಫಲಿತಾಂಶ ಕಡಿಮೆ ಆಗಿದೆ. ಸರ್ 95 ಹೈಯೆಸ್ಟ್ ಬಂದಿದೆ. ಅವ್ರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಿಗೂ ಒಂದು ಪರಿಶ್ರಮ ಇದೆ. ಸೋಷಿಯಲ್ ಒಟ್ಟು 7 ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಔಟ್ ಬಂದಿದೆ. ಇಷ್ಟು ಫಲಿತಾಂಶಕ್ಕೆ ಕಾರಣರಾಗಿರ್ತಕ್ಕಂಥ ಕಂಬರಿ ಮೇಡಮ್ಗೂ ಅವ್ರಿಗೂ ಸಹ ವೆಲ್ಕಮ್. ಮತ್ತೆ ಇಷ್ಟಾದ್ಮೇಲೆ ನಾನು ಮುಂದೆ ಇವಾಗ ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ನಾವು ಯಾವುದೇ ಒಂದು ಉಚಿತ ಅಂತ ತಗೊಳ್ಳೋದು ಬೇಡ. ಫ್ರೀ ಅಂತಂದ್ರೆ ನಮ್ಗೆ ಗೊತ್ತು. ಫ್ರೀ ತಗೊಂಡ್ರೆ ನಾವ್ ಏನ್ ಆಗ್ತೀವಿ ಅಂತಾನು ಗೊತ್ತು. ಈಗ ಎಲ್ಲರಿಗೂ ಅನುಭವ ಆಗಿದೆ ಅನ್ಕೊಳ್ತೀನಿ. ಆದ್ರೆ ನಮ್ಮ ಶಾಲೆ ಬಗ್ಗೆ ನಾನು ಹೇಳ್ತೀನಿ, ಒಂದು ಹೆಮ್ಮೆ ಇಟ್ಕೊಂಡು ಹೇಳ್ತೀನಿ. ನಮ್ಮ ಶಾಲೆನಲ್ಲಿ ಒಂದೇ ₹1 ಫೀಸ್ ಅನ್ನು ನಾನು ಕಡಿಮೆ ಮಾಡಿಸಿಲ್ಲ, ಮಾಡೋದು ಇಲ್ಲ. ನಮ್ಮ ಮ್ಯಾನೇಜ್ಮೆಂಟ್ ಒಂದೇ ಹೇಳ್ತಾರೆ, ಫೀಸ್ ಏನಿದು ಅದನ್ನ ಕಟ್ಸಿ, ನೀವು ಕ್ವಾಲಿಟಿ ಕೊಡೋದಕ್ಕೆ ಮುಂದಾಗಿ. ಇಷ್ಟೇ ಹೇಳೋದು, ಕ್ವಾಲಿಟಿ ಕೊಡಿ, ಫ್ರೀ ಆಗಿ ಕೊಡ್ಬೇಕು. ಇವಾಗ ಬೇರೆ ಬೇರೆ ಶಾಲೆಗಳೆಲ್ಲ ಇದಾವೆ. ಯೂನಿಫಾರ್ಮ್ ಉಚಿತ, 1 to 4th ಫ್ರೀ. ನೆಕ್ಸ್ಟ್ ಇಬ್ಬರನ್ನ ಸೇರಿಸಿ ಇನ್ನಿಬ್ರು ಇದ್ರು ನಾನು ಫ್ರೀ ಕೊಡ್ತೀನಿ. ಬಟ್ ಶ್ವೇತಾ ವಿದ್ಯಾಸಂಸ್ಥೆ ಗುಣಮಟ್ಟದಲ್ಲಿ ಮೊದಲನೇ ಅಂಶ ಪಡ್ಕೊಂಡಿದೆ, ಮೊದಲನೇ ಆದ್ಯತೆಯನ್ನ ಕೊಡ್ತಾ ಇದೆ. ಆದ್ರಿಂದ ನಮ್ಮ ಶಾಲೆನಲ್ಲಿ ಯಾವುದೇ ಉಚಿತ ಫ್ರೀ ಅನ್ನೋದು ಕೊಡಲ್ಲ. ಕ್ವಾಲಿಟಿಗೆ ನಾವು ಬೇಕಾದ್ರೆ ಎಷ್ಟು ಬೇಕಾದ್ರೂ ಕಷ್ಟಪಡ್ತೀವಿ.
ಅದಕ್ಕೋಸ್ಕರ ನಮ್ಮ ಮ್ಯಾನೇಜ್ಮೆಂಟ್ಗೂ ಹೇಳ್ತೀನಿ, ಇಷ್ಟು ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದ್ದಾರೆ ಈ ಗಡಿ ಭಾಗದಲ್ಲಿ, ಈ ರೂರಲ್ ಏರಿಯಾದಲ್ಲಿ ಅಂದ್ರೆ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಸರ್. ತುಂಬಾ ಕಷ್ಟ ಪಡ್ತಾ ಇದ್ವಿ, ನಮ್ ಟೀಚರ್ಸ್ ತುಂಬಾ ಕಷ್ಟ ಪಡ್ತಾ ಇದ್ದಾರೆ, ಅದನ್ನ ನೀವು ಗಮನಿಸಿದೀರಾ. ಇದಾದ ನಂತರ ಮತ್ತೆ ಯಾವುದೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ ಮಗುಗೆ ನಾನು ಫ್ರೀ ಕೊಡ್ತೀನಿ ಅನ್ನೋದನ್ನ ಫಸ್ಟ್ ಅದನ್ನ ಫ್ರೀ ಕೊಟ್ರೆ ಅವ್ರು ಫ್ರೀ ಆದ್ಮೇಲೆ ಏನಾಗಬಹುದು ಅಂತ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಏನಕ್ಕೆ ಫ್ರೀ? ಯಾಕೆ? ಇವಾಗ ನಾವು ಗುಣಮಟ್ಟ ಕೊಡೋದಾದ್ರೆ ಫ್ರೀ ಆಗಿ ಕೊಡ್ಬೇಕು, ಕರೆಕ್ಟ್ ಅಲ್ವಾ? ನೀವೇ ಪೋಷಕರೆಲ್ಲ ಇದ್ದೀರಾ. ಗುಣಮಟ್ಟ ಕೊಡೋದಾದ್ರೆ ನಾವ್ ಯಾಕೆ ಫ್ರೀ ಕೊಡ್ಬೇಕು? ಅದಕ್ಕೆ ಕ್ವಾಲಿಟಿ, ಈ ಹೋಬಳಿನಲ್ಲಿ ಕ್ವಾಲಿಟಿ ಎಜುಕೇಶನ್ ಶ್ವೇತಾ ವಿದ್ಯಾಸಂಸ್ಥೆ ಕೊಡ್ತಾ ಇದೆ. ಸೊ ಆ ಎಲ್ಲಾ ಶಿಕ್ಷಕರು ಮತ್ತೆ ಇನ್ನೊಂದು ನಮ್ಮ ಹೈಸ್ಕೂಲ್ ಟೀಚರ್ಸ್ ಮಾತ್ರ ನಾನು ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಅವರು ಪ್ರೈಮರಿ LKG ಇಂದ 9th ಯಾವ ಟೀಚರ್ಸ್ ಪಾಠ ಮಾಡಿ ಕಳ್ಸಿದಾರೋ ಮೊದಲು ಪಿಲ್ಲರ್ ಚೆನ್ನಾಗಿರ್ಬೇಕು, ಫೌಂಡೇಶನ್ ಚೆನ್ನಾಗಿರ್ಬೇಕು. ಆ ಫೌಂಡೇಶನ್ ಚೆನ್ನಾಗಿದ್ರೇನೆ ಮುಂದಿನ ತರಗತಿಗಳಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾರೆ. ಫೌಂಡೇಶನ್ ಇಲ್ಲ ಅಂತಂದ್ರೆ ಹೈಯರ್ ಕ್ಲಾಸಸ್ ಅಲ್ಲಿ ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದ್ರೆ ನಮ್ಮ 1 to 9th ಎಲ್ಲಾ ಕ್ಲಾಸ್ ಟೀಚರ್ಸ್ಗೂ ಇದರಲ್ಲಿ ವೆಲ್ಕಮ್ ಮಾಡ್ತೀವಿ. ತುಂಬಾ ಡೆಡಿಕೇಟ್ ಮಾಡಿದ್ದೀರಾ ನನಗೆ ಅದಕ್ಕೆ ಸಂತೋಷ ಆಗಿದೆ. ಇನ್ನು ನಮ್ಮ ಹೈಸ್ಕೂಲ್ ಅವರು ಬರೀ 10% ಮಾತ್ರ ಇದಕ್ಕೆ ಹೋಗಿದ್ದೀವಿ, ಆದ್ರೆ ಪ್ರೈಮರಿ ಅವರು ಕ್ವಾಲಿಟಿ ಕೊಡೋದ್ರಲ್ಲಿ ಮುಂದಾಗಿಲ್ಲ. ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಮಗುನು ಪಕ್ಕದಲ್ಲಿ ಕುತ್ಕೊಂಡು ಓದಿಸ್ತಾರೆ ಸರ್. ಬಿಲೋ ಅವರೇಜ್ ಸ್ಟೂಡೆಂಟ್ ಇದೆ ಅಂತಂದ್ರೆ ನಾವು ಪಿಕ್ ಮಾಡ್ಕೊಂಡ್ಬಿಡ್ತೀವಿ 3 ಗ್ರೂಪ್ಸ್ ಅಂತ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ಆ ಮಗುಗೆ ಬಂದಿಲ್ಲ ಅಂದ್ರೆ ಆ ಮಗು ಪಕ್ಕದಲ್ಲೇ ಟೀಚರ್ ಕುತ್ಕೊಂಡಿರ್ತಾರೆ ಬೆಂಚಸ್ ಅಲ್ಲಿ. ನಾನು ಅದನ್ನು ಕೊಡ್ತೀನಿ. ಇನ್ನೊಂದು, ನಮ್ಮ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ರಿವಿಷನ್ ಸ್ಟಾಪ್ ಮಾಡಿದೀವಿ. ರಿವಿಷನ್ ಕೊಡಂಗಿಲ್ಲ, ಏನ್ ಓದ್ತಾರೋ ಅದನ್ನೇ ಬರಿಬೇಕು. ಸುಮ್ನೆ ರಿವಿಷನ್ ಕೊಡೋದು, ಮಾರ್ಕ್ಸ್ ಕೊಡೋದು ಇಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಶಾಲೆನಲ್ಲಿ ನಡೆದಿರೋ ಎಲ್ಲಾ ಪೇಪರ್ಸ್ ಇಮಿಡಿಯೇಟ್ ಆಗಿ ಮನೆಗೆ ಪಾಸ್ ಮಾಡ್ತೀವಿ. ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ. ಇವತ್ತು ಫಸ್ಟ್ ರೌಂಡ್ ಟೆಸ್ಟ್ ಆಯ್ತು ಅಂದ್ರೆ ವಿತಿನ್ 2 days ಅಲ್ಲಿ ರಿಸಲ್ಟ್ ಕನ್ಸಾಲಿಡೇಟ್ ಮಾಡ್ತೀವಿ, ಪೇರೆಂಟ್ಸ್ ಕೊಟ್ಟು ಕಳಿಸ್ತೀವಿ, ಸೈನ್ ಮಾಡಿಸ್ತೀವಿ. ಎಲ್ಲಾ ಪೋಷಕರು ಇವಾಗ ಕ್ಯಾಂಪೇನ್ ಹೋದಾಗ ಸರ್ ಎಜುಕೇಶನ್ ಬೆಂಡವಾರ ಬಿಟ್ರೆ ಇನ್ಯಾವುದು ಇಲ್ಲ ಸರ್ ಅಂತ ಹೇಳ್ತಾರೆ. ಆ ಒಂದು ಹೆಸರು ಬಂದಿದೆಯಲ್ವಾ ನನ್ನ ಅವಧಿನಲ್ಲಿ, ನನ್ಗೆ ಅದಿನ್ನೂ ತುಂಬಾ ಸಂತೋಷ ಆಗಿದೆ. ಆದ್ರೆ ಎಲ್ಲರಿಗೂ ಪೋಷಕರಿಗಂತೂ ನಾನು ಎಷ್ಟೇ ಇದು ಹೇಳಿದ್ರು ಇದಾಗೋದಿಲ್ಲ.